ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರ ಕ್ಷೇತ್ರದಲ್ಲಿ ಇದೆಂತಹ ದುಸ್ಥಿತಿ? ಐತಿಹಾಸಿಕ ತಲಕಾಡಿನ ಅಭಿವೃದ್ಧಿ ವಿಷಯದಲ್ಲಿ ಯಾಕಿಷ್ಟು ನಿರ್ಲಕ್ಷ್ಯ? ಪಟ್ಟಣ ಪಂಚಾಯಿತಿ ಆದರೂ ತಲಕಾಡಿನ ಹಣೆ ಬರಹ ಮಾತ್ರ ಇನ್ನೂ ಬದಲಾಗಿಲ್ಲ. ತಲಕಾಡು ಪಟ್ಟಣ ಪಂಚಾಯಿತಿಗೆ ಅಧಿಕಾರಿಗಳ ಬರ. ಹೆಸರಿಗಷ್ಟೇ ಮೇಲ್ದರ್ಜೆ, ಕೆಲಸ ಮಾತ್ರ 0. ಪಟ್ಟಣ ಪಂಚಾಯಿತಿ ಘೋಷಣೆ ಬಳಿಕ ಅಭಿವೃದ್ಧಿ ಅನ್ನೋದು ಹಳ್ಳ ಹಿಡಿದಿದೆ. ಖಾಯಂ ಅಧಿಕಾರಿಗಳನ್ನು ನೇಮಿಸುವಲ್ಲಿ ಸರ್ಕಾರ ನಿರ್ಲಕ್ಷ್ಯವನ್ನ ತೋರಿದೆ. ಟಿ ನರಸೀಪುರ ಪುರಸಭೆ ಅಧಿಕಾರಿಗೆ ಹೆಚ್ಚುವರಿ ಜವಾಬ್ದಾರಿಯನ್ನ ನೀಡಲಾಗಿದ್ದು, ಖಾಯಂ ಅಧಿಕಾರಿಗಳ ನಿಯೋಜನೆ ಮಾಡುವಂತೆ ಸ್ಥಳೀಯರು ಆಗ್ರಹವನ್ನ ಮಾಡಿದ್ದಾರೆ. ಅಧಿಕಾರಿಗಳಿಲ್ಲದೆ ಸಮಸ್ಯೆ ಆಲಿಸುವವರೇ ಇಲ್ಲ. ಗ್ರಾಮ ಪಂಚಾಯಿತಿಯಿಂದ ಪಟ್ಟಣ ಪಂಚಾಯಿತಿ ತಲಕಾಡಿಗೆ 15 ದಿನಕ್ಕೊಮ್ಮೆ ತಲಕಾಡು ಕಡೆ ಬಂದು ಹೋಗ್ತಾರೆ ಒಬ್ಬ ಪ್ರಭಾರ ಅಧಿಕಾರಿ. 15 ದಿನಕ್ಕೊಮ್ಮೆ ಇವರು ದರ್ಶನ ನೀಡ್ತಾರೆ. ಈ ಪ್ರಭಾರ ಅಧಿಕಾರಿಗಳು ಸಾರ್ವಜನಿಕರು ಸಮಸ್ಯೆಗಳ ಬಗ್ಗೆ ದೂರು ಕೊಟ್ಟರು, ವಾರಗಳೇ ಕಳೆದ್ರು ಕಣ್ಣೆತ್ತಿಯೂ ನೋಡಲ್ಲ ಅಧಿಕಾರಿಗಳು. ನಮಗೆ ಹಳೆಯ ಗ್ರಾಮ ಪಂಚಾಯಿತಿಯೇ ವಾಸಿಯಾಗಿತ್ತು ಅನ್ನುವ ಮಟ್ಟಕ್ಕೆ ಸ್ಥಳೀಯರು ಬೇಸತ್ತು ಹೋಗಿದ್ದಾರೆ. ಜನನ ಮರಣ ಪ್ರಮಾಣ ಪತ್ರಕ್ಕೂ ತಿಂಗಳಗಟ್ಟಲೆ ಕಾಯಬೇಕಾದ ಸ್ಥಿತಿ. ಸ್ವಚ್ಛತೆ, ನೀರಿನ ಸಮಸ್ಯೆ ಬಗ್ಗೆ ಯಾರಿಗೆ ಹೇಳಬೇಕು ತಿಳಿತಿಲ್ಲ. ಏನಾದರೂ ಖಾಯಂ ಅಧಿಕಾರಿಗಳನ್ನ ನಿಯೋಜನೆ ಮಾಡುವಂತೆ ಸ್ಥಳೀಯರು ಆಗ್ರಹವನ್ನ ಮಾಡಿದ್ದಾರೆ. ಗ್ರಾಮ ಪಂಚಾಯತಿಯಿಂದ ಪಟ್ಟಣ ಪಂಚಾಯತಿ ಆಗಿ ಅಪ್ಗ್ರೇಡ್ ಆಗಿ ಇನ್ಚಾರ್ಜ್ ತಗೊಂಡು ಒಂದೂವರೆ ತಿಂಗಳು ಮೇಲಾಗೈತೆ. ಯಾರೋ ಚೀಫ್ ಆಫೀಸರ್ ಅಂದ್ಬಿಟ್ಟು ನರಸೀಪುರ ಪುರಸಭೆ ಆಫೀಸರ್ ತಗೊಂಡಿದ್ದಾರೆ. ಅವ್ರು ತಗೊಂಡಾದ್ಮೇಲಿಂದ ಇಲ್ಲಿ ಅಧಿಕಾರಿಗಳು ಒಬ್ರು ಇಲ್ಲ. ಅವರು 15 ದಿನಕ್ಕೋ 20 ದಿನಕ್ಕೋ ಒಂದ್ಸಲ ಬರ್ತಾರೆ, ಹೋಯ್ತಾ ಇದಾರೆ. ಫೋನ್ ಮಾಡಿದಾಗ ನಾನು ಏನಿದು ಸಮಸ್ಯೆನ ಬಗೆಹರಿಸ್ತೀನಿ ಅಂತಾರೆ. ಆದ್ರೆ ಇಲ್ಲಿ ತಲಕಾಡಲ್ಲಿ ಏನಿದೆ, ಕುಡಿಯೋ ನೀರದ್ದಾಗಲಿ ಬೀದಿ ದೀಪಗಳದಾಗಲಿ ಎಲ್ಲ ಟೆಂಡರ್ ಕ್ಲೋಸ್ ಆಗಿದೆ. ಅದನ್ನ ಹೊಸದಾಗಿ ಟೆಂಡರ್ ಮಾಡಿಲ್ಲ, ಅದಕ್ಕೆ ನಿರ್ವಹಣೆ ಕೂಡ ಯಾರು ಮಾಡ್ತಾ ಇಲ್ಲ. ಕೇಳಿದ್ರೆ ನಾನು ಮಾಡಿಸ್ತೀನಿ ಅಂತಾರೆ. ಮತ್ತೆ ಈಗ ಲೀಕೇಜ್ಗಳಾಗಿದೆ, ತುಂಬಾ ಲೀಕೇಜ್ ಆಗಿ ನೀರೆಲ್ಲ ಸುರಿತೈತೆ. ಫೋನ್ ಮಾಡಿ ಹೇಳಿದ್ರೆ ಬೆಳಿಗ್ಗೆ ಮಾಡಿಸ್ಕೊಡ್ತೀನಿ, ಸಂಜೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿ 15 ದಿನ ಆಯ್ತು. ಅದು ಏನೋ ಮೋಟರ್ ಓಡಿ ನಿಂತೋದ್ಮೇಲೆ ಮತ್ತೆ ನೀರು ರಿಟರ್ನ್ 3 ನೀರು ಅದ್ರೊಳಗೆ ರಿಟರ್ನ್ ಹೋಗ್ತಾ ಐತೆ. ಎಷ್ಟು ಹೇಳಿದ್ರು ಅದ್ರ ಬಗ್ಗೆ ಜವಾಬ್ದಾರಿ ತಗೋತಾ ಇಲ್ಲ. ಗ್ರಾಮ ಪಂಚಾಯತಿಲಿ ಏನು ಸುಮಾರು ಅರ್ಜಿಗಳೈತೆ, ಅದು ಅಳತೆ ಆಗಿರ್ಬೋದು, ಮತ್ತೆ ಡೆತ್ ಸರ್ಟಿಫಿಕೇಟ್ ಆಗಿರ್ಬೋದು, ಮತ್ತೆ ಇನ್ನಿತರ ಕೆಲಸ ಕಾರ್ಯಗಳಿಗೆ ಜನರು ಏನು ದೂರದಿಂದ ನೀಡಿದ್ದಾರೆ. ಈಗ ಹಾಗಾಗಿ ಅಲ್ಲೂ ಕೂಡ ಈಗ ಅರ್ಜಿಗಳು ಕೂಡ ವಿಲೇವಾರಿ ಯಾವುದೂ ಮಾಡಿಲ್ಲ. ಹಾಗಾಗಿ ಇಲ್ಲಿ ನಾವು ಚೀಫ್ ಆಫೀಸರ್ಗೆ ಫೋನ್ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಅವರು ಕೂಡ ಸ್ಪಂದನೆ ಮಾಡೋಂಥ ಕೆಲಸಗಳನ್ನ ಮಾಡ್ತಾ ಇಲ್ಲ. ಜೊತೆಗೆ ಹೆಚ್ಚಾಗಿ ಇಲ್ಲಿ ಏನಪ್ಪ ಅಂತಂದ್ರೆ ನಮ್ಮ ಇಲ್ಲಿ ಗ್ರಾಮ ಪಂಚಾಯತಿಲಿ ಯಾವುದೇ ಥರದ ಸ್ಟಾಫ್ಗಳು ಇನ್ನೂ ಬಂದಿಲ್ಲ. ಹಾಗಾಗಿ ಇಲ್ಲಿ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಯ್ತದೆ. ಮಾನ್ಯ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಿ ಇಲ್ಲಿಗೆ ಯಾರಾದರೂ ಕಾಯಂ ಚೀಫ್ ಆಫೀಸರ್ನ ಹಾಕಿ ಜನಸಾಮಾನ್ಯರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆನಂದ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಈಗಾಗಲೇ ತಲಕಾಡಿನ ಅಭಿವೃದ್ಧಿ ವಿಷಯದಲ್ಲಿ ಯಾಕೆ ಇಷ್ಟು ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ? ಅದರಲ್ಲೂ ಕೂಡ 15 ದಿನಗಳಿಗೊಮ್ಮೆ ಅದರಲ್ಲೂ ಕೂಡ ಪ್ರಭಾರ ಅಧಿಕಾರಿಗಳು ಬರೋದು, ವಾರಗಟ್ಲೆ ಒಂದು ಮನವಿಯನ್ನ ಸಲ್ಲಿಸಿದ್ರೂ ಕೂಡ ಉತ್ತರ ಸಿಗ್ತಾ ಇಲ್ಲ ಅಂತ ಹೇಳಿ ಏನ್ ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟಂತಹ ಇಲಾಖೆಯವರು, ಅಧಿಕಾರಿಗಳು? ಶರ್ಮಿತಾ, ಏನು ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಐತಿಹಾಸಿಕ ತಲಕಾಡು ಗ್ರಾಮ ಪಂಚಾಯತಿ ಏನಿದೆ, ಇದು ಪಟ್ಟಣ ಪಂಚಾಯತಿ ಆಗಿ ಅಪ್ಗ್ರೇಡ್ ನ ಹೊಂದುತ್ತೆ. ಆದ್ರೆ ಎಲ್ಲೋ ಒಂದು ಕಡೆ ಜನರಿಗೆ ಅನ್ಸಿತ್ತು ಪಟ್ಟಣ ಪಂಚಾಯತಿ ಆದಂತ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಅನುದಾನ ಬರುತ್ತೆ, ಒಳ್ಳೆ ಅಧಿಕಾರಿಗಳು ಬರ್ತಾರೆ, ಗ್ರಾಮದ ಅಭಿವೃದ್ಧಿ ಆಗುತ್ತೆ, ಸುತ್ತಮುತ್ತಲ ಹಳ್ಳಿಗಳ ಅಭಿವೃದ್ಧಿ ಆಗುತ್ತೆ ಅಂತ. ಆದ್ರೆ ಅದ್ ಯಾವ ರೀತಿಯ ಕೆಲಸಗಳು ಕೂಡ ಅಲ್ಲಿ ಆಗ್ತಾ ಇಲ್ಲ. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಆಗ್ತಾ ಇದ್ದಂತ ಅಭಿವೃದ್ಧಿ ಕೆಲಸಗಳು ಕೂಡ ಅಲ್ಲಿ ಆಗ್ತಾ ಇಲ್ಲ. ಬದಲಾಗಿ ಏನು ನರಸೀಪುರದ ಪುರಸಭೆಯ ಚೀಫ್ ಆಫೀಸರ್ ಯಾರಿದ್ದಾರೆ ಅವ್ರನ್ನೇ ಕೂಡ ಇಲ್ಲಿಗೆ ಪ್ರಭಾರ ಅಧಿಕಾರಿಯನ್ನಾಗಿ ಮಾಡಲಾಗಿದೆ. ಅವರು 15 ದಿನಗಳಿಗೊಮ್ಮೆ ಈ ಕಚೇರಿಗೆ ಭೇಟಿಯನ್ನ ಕೊಡ್ತಾರೆ. ಆದ್ರೆ ಜನಗಳಿಗೆ ಏನು ಒಂದು ಮರಣ ಪ್ರಮಾಣ ಪತ್ರ ಇರ್ಬೋದು, ಜನನ ಪ್ರಮಾಣ ಪತ್ರ ಇರ್ಬೋದು, ಇವು ಕೂಡ ಸರಿಯಾದ ಸಮಯಕ್ಕೆ ಸಿಗ್ತಾ ಇಲ್ಲ ಅನ್ನುವಂತ ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಊರಲ್ಲೇ ಒಂದು ಪಟ್ಟಣ ಪಂಚಾಯತಿ ಇದೆ ಅಂತಂದ್ರೆ ಒಂದು ವಾರಕ್ಕೆ ಜನನ ಪ್ರಮಾಣ ಪತ್ರಗಳು ಸಿಗಬೇಕು. ಕುಡಿಯುವ ನೀರಿನ ಸೌಲಭ್ಯ ಏನಾಗಿದೆ, ಯಾಕೆ ಈಗಾಗಲೇ ಬಿರು ಬೇಸಿಗೆ ಶುರುವಾಗಿರುವಂತದ್ದು, ನೀರಿನ ಕೇಳಬೇಕು, ಬೀದಿ ದೀಪಗಳು ಸುರಿತಾ ಇದೆಯಾ ಅನ್ನುವಂಥದ್ನ ನೋಡ್ಕೋಬೇಕು. ಅಲ್ಲದೆ ಸ್ಥಳೀಯ ಮಟ್ಟದಲ್ಲಿ ಸ್ವಚ್ಛತೆ ಇರ್ಬೋದು, ಪ್ರತಿಯೊಂದನ್ನು ನೋಡ್ಕೋಬೇಕಾದಂಥದ್ದು ಅಲ್ಲಿಯ ಪಟ್ಟಣ ಪಂಚಾಯತಿ ಕರ್ತವ್ಯ. ಆದ್ರೆ ಅಧಿಕಾರಿಗಳೇ ಇಲ್ಲದೆ ಹೋದ್ಮೇಲೆ ಜನರು ಯಾರಿಗೆ ತಮ್ಮ ಸಮಸ್ಯೆಯನ್ನು ಹೇಳ್ಕೋಬೇಕು ಅಂತ
ಆಗ್ತಾ ಇಲ್ಲ. ಈ ಬಗ್ಗೆ ಹಿರಿಯ ಅಧಿಕಾರಿಗಳಿಗೆ ಮನವಿಯನ್ನ ಕೊಟ್ಟು ಸಚಿವರಿಗೆ, ಯಾಕಂದ್ರೆ ಈಗಾಗಲೇ ನರಸೀಪುರ ಶಾಸಕರು ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಭೇಟಿ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಮನವಿಯನ್ನ ಮಾಡಿದ್ದಾರೆ. ಆದ್ರೆ ಇಲ್ಲ, ನಾವು ಅಧಿಕಾರಿಗಳನ್ನ ಹಾಕ್ತಿವಿ ಅಂತ ಅವ್ರು ಹೇಳ್ತಾರೆ. ಆದ್ರೆ ಒಬ್ರು ಕಾಯಂ ಅಧಿಕಾರಿಗಳನ್ನ ಅಲ್ಲಿಗೆ ಆಗ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ನಮ್ಗೆ ಯಾರ ಹತ್ರ ಸಮಸ್ಯೆ ಹೇಳ್ಕೋಬೇಕು, ಸಮಸ್ಯೆಗೆ ಎಲ್ಲಿ ಪರಿಹಾರವನ್ನ ಕಂಡ್ಕೊಳ್ಬೇಕು ಅನ್ನುವಂಥದ್ದೇ ಗೊತ್ತಾಗ್ತಾ ಇಲ್ಲ ಅನ್ನುವಂಥದ್ದು ಗ್ರಾಮಸ್ಥರ ಆರೋಪ ಆಗಿರುವಂತದ್ದು. ನವಿತಾ. ಓಕೆ, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗೆ. ಈಗಾಗಲೇ ಗ್ರಾಮ ಪಂಚಾಯತ್ ಹೋಗಿ ಪಟ್ಟಣ ಪಂಚಾಯತ್ ಆಗಿದ್ದೇ ಇವರಿಗೆ ಮುಳುವಾಗಿದೆ ಅಥವಾ ಶಾಪ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಕಾರಣ ಪಟ್ಟಣ ಪಂಚಾಯತ್ ಆದಮೇಲೆ ಅಟ್ಲೀಸ್ಟ್ ಅಭಿವೃದ್ಧಿ ಕೆಲಸಗಳಾಗತ್ತೆ, ಹೆಚ್ಚಿನ ಅನುದಾನ ಸಿಗುತ್ತೆ, ನಮಗೆ ಬೇಕಾದಂತಹ ವ್ಯವಸ್ಥೆಗಳಾಗತ್ತೆ ಅಂತ ಅಂದುಕೊಂಡ್ರೆ ಇದೀಗ ಗ್ರಾಮ ಪಂಚಾಯತಿಲಿ ಸಿಗ್ತಾ ಇದ್ದಂತಹ ರೀತಿಯ ವ್ಯವಸ್ಥೆ ಕೂಡ ಇಲ್ಲಿ ಸಿಗ್ತಾ ಇಲ್ಲ ಪಟ್ಟಣ ಪಂಚಾಯತ್ ಆದಮೇಲೆ. ಹಾಗಾಗಿ ನಾವು ಏನು ಮಾಡಬೇಕು ಅಂತ ಹೇಳಿ ಗ್ರಾಮ ಜನರು ಕೇಳ್ತಾ ಇದ್ದಾರೆ. ನಮಗೆ ಕೇವಲ ಹೆಸರಿಗೆ ಮಾತ್ರ ಮೇಲ್ದರ್ಜೆ ಆಗಿದೆ, ಕೆಲಸ ಮಾತ್ರ ಬರೀ ಶೂನ್ಯ ಆಗಿದೆ, ಅಭಿವೃದ್ಧಿ ಅಂತೂ ಇಲ್ವೇ ಇಲ್ಲ. ಏನೇ ಬೇಕು ಅಂತ ಹೇಳಿದ್ರು ಅಧಿಕಾರಿಗಳಿಗೆ ಕೈಗೆ ಸಿಗ್ತಾ ಇಲ್ಲ. ಅಧಿಕಾರಿಗಳೇ ಇಲ್ಲ ಅಂತ ಹೇಳಿದ್ರೆ ನಾವು ನಮ್ಮ ಸಮಸ್ಯೆಗಳನ್ನ, ಕುಂದುಕೊರತೆಗಳನ್ನ ಅಥವಾ ಮನವಿಗಳನ್ನ ಯಾರಿಗೆ ಕೊಡೋದು? ಅಧಿಕಾರಿಗಳನ್ನ ನಿಯೋಜನೆ ಮಾಡಿ ಅಂತ ಹೇಳಿ ಸ್ಥಳೀಯರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ತಲಕಾಡಿನ ಅಭಿವೃದ್ಧಿಯಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ನಿರ್ಲಕ್ಷ್ಯ ಯಾಕೆ ಅನ್ನುವಂತಹ ಪ್ರಶ್ನೆ ಇದೆ. ಬನ್ನೇರುಘಟ್ಟ ಸಫಾರಿಯಲ್ಲಿ ಸಾಕಾನೆ ವನರಾಜ ಪುಂಡಾಟವನ್ನ ಮಾಡಿದ್ದು, ಸಫಾರಿ ವಾಹನದ ಸೈಡ್ ಮಿರರ್ ಒಡೆದು ಪುಂಡಾಟವನ್ನ ಮಾಡಿದ್ದಾರೆ. ಪ್ರವಾಸಿಗರು ಕಿರ್ಚಾಡ್ತಾ ಇದ್ದಂತೆ ವನರಾಜ ಸುಮ್ಮನಾಗಿದ್ದಾನೆ. ಈಗಾಗಲೇ ಸಫಾರಿಯಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಯಾವುದಾದ್ರೂ ವನ್ಯ ಪ್ರಾಣಿಗಳು ಸಿಗುತ್ತಾ, ಆನೆ ಆಗಿರ್ಬೋದು, ಸಿಂಹ ಆಗಿರ್ಬೋದು, ಹೀಗೆ ಪ್ರಾಣಿಗಳು ಸಿಗುತ್ತೆ ಅಂತಾನೆ ನೋಡೋದಿಕ್ಕೆ ಹೋಗ್ತಾರೆ. ಆದರೆ ಅಂತಹ ಸಂದರ್ಭದಲ್ಲಿ ಸಾಕಾನೆ ವನರಾಜ ಪುಂಡಾಟವನ್ನ ಮಾಡಿದ್ದಾನೆ. ವನರಾಜನ ಪುಂಡಾಟಕ್ಕೆ ಪ್ರವಾಸಿಗರು ಅಲ್ಲಿ ಬೆಚ್ಚಿ ಬಿದ್ರು. ಈ ಹಿಂದೆ ರೌಡಿ ರಂಗ ಆನೆ ಜೊತೆ ಫೈಟ್ ಮಾಡಿದ್ದ ವನರಾಜ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಸಾಕಾನೆಗಳ ಕ್ಯಾಪ್ಟನ್ ವನರಾಜ. ಚಿಕ್ಕ ವಯಸ್ಸಲ್ಲೇ ತಾಯಿಯಿಂದ ಈತ ದೂರ ಆಗಿದ್ದ. ಬಂಡೀಪುರದಿಂದ ಬನ್ನೇರುಘಟ್ಟಕ್ಕೆ ವನರಾಜನನ್ನು ಕರೆತರಲಾಗಿತ್ತು. 8 ತಿಂಗಳ ಮರಿಯನ್ನ ರಕ್ಷಣೆ ಮಾಡಿ ಬನ್ನೇರುಘಟ್ಟಕ್ಕೆ ತರಲಾಗಿತ್ತು. ಚಿಕ್ಕಂದಿನಿಂದಲೂ ಈತ ಇಲ್ಲಿಯೇ ಬೆಳೆದಿದ್ದ. ಈಗ ವನರಾಜನಿಗೆ 48 ವರ್ಷ. ರೌಡಿ ರಂಗನ ಜೊತೆ ಕಾದಾಟ ನಡೆಸಿದ್ದ ವನರಾಜ ರೌಡಿ ರಂಗ ಆನೆಯನ್ನು ಕಂಡ್ರೆ ಎಲ್ಲ ಆನೆಗಳು ಹೆದರ್ತಿದ್ವು. ಆದರೆ ಅಂದು ವನರಾಜ ರೌಡಿ ರಂಗನಿಗೆ ಟಾಂಗ್ ಕೊಟ್ಟಿದ್ದ ವಿಡಿಯೋ ವೈರಲ್ ಕೂಡ ಆಗಿತ್ತು. ಆದರೆ ಇಲ್ಲಿವರೆಗೂ ಯಾವುದೇ ಪ್ರಾಣಹಾನಿ ಮಾಡಿಲ್ಲ ವನರಾಜ. ನೋಡಿ